ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳನ್ನು ಬಾಬಾ ಹೀಲ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಹಿಂದಿನ ಜೀವನದ ಕಹಿ ನೆನಪುಗಳಾಗಿರ್ಬೋದು, ಈಗ ವಾಸ್ತವವಾಗಿ ಕೆಲವು ಕಹಿ ಘಟನೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿರುವ ಎಲ್ಲಾ ರೀತಿಯ ಒಂದು ನಕಾರಾತ್ಮಕತೆಯನ್ನು ಹೀರಿಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ. ಅಂದ್ರೆ ಹೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಗುಣಪಡಿಸ್ತಾ ಇದ್ದಾರೆ, ಒಳ್ಳೆಯದ್ರ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯ ಭಾವವನ್ನು ಸಂಪೂರ್ಣವಾಗಿ ಈ ಸಮಯದಲ್ಲಿ ಹೀಲ್ ಮಾಡ್ತಾ ಇದ್ದಾರೆ. ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಈ ರೀಡಿಂಗ್ ಅನ್ನು ನೋಡಿ. ಖಂಡಿತವಾಗಿಯೂ ಈ ರೀಡಿಂಗ್ ಅಲ್ಲಿ ಬರುವ ಕೆಲವು ವಿಚಾರಗಳು ನಿಮಗೆ ರೆಸನೆಕ್ಟ್ ಆಗ್ತವೆ. ಅದರ ಪ್ರಕಾರ ನೀವು ಜೀವನದಲ್ಲಿ ಕೆಲವು ತಿರುವುಗಳನ್ನು ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಇದು ಗುರುವಿನ ಸಂದೇಶವಾಗಿರುತ್ತೆ. ಯಾಕಂದ್ರೆ ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿರ್ತೀರಾ ಅಂದ್ರೆ ಅವರು ಈ ಮಾಧ್ಯಮದ ಮೂಲಕ, ಈ ಸಂದೇಶದ ಮೂಲಕ, ಈ ರೀಡಿಂಗ್ ಮೂಲಕ ನಿಮಗೆ ಕೆಲವು ಮಹತ್ತರವಾದ ಬದಲಾವಣೆಯನ್ನು ತಿಳಿಸ್ತಾರೆ. ಹಾಗೆ ಬ್ಲೆಸ್ಸಿಂಗ್ ಗಳನ್ನ ನೀಡ್ತಾರೆ. ಹಾಗೆ ಕೆಲವು ಪರಿವರ್ತನೆಗಳನ್ನು ಕೂಡ ನೀಡ್ತಾರೆ. ಸ್ನೇಹಿತರೆ, ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಹಾಗೆ ಹೀಲಿಂಗ್ ಕಾರ್ಡ್ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಪರಿಹಾರದ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಹಾಗೆ ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ, ಹಾಗೆ ಯಾವ ರೀತಿಯ ಎಚ್ಚರಿಕೆಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ, ಹಾಗೆ ಬ್ಲೆಸ್ಸಿಂಗ್ ಕೂಡ ನೀಡ್ತಾ ಇದ್ದಾರೆ ಅನ್ನುವ ವಿಚಾರದ ಬಗ್ಗೆ ಇವತ್ತಿನ ರೀಡಿಂಗ್ ಮತ್ತೆ ಹೀಲಿಂಗ್ ಕೂಡ ಆಗಿರುತ್ತೆ. ಸ್ನೇಹಿತರೆ, ಸೇವಂತಿಗೆ ಹೂವಿದೆ, ತುಳಸಿ ಇದೆ, ಹಾಗೆ ಶಂಖಪುಷ್ಪ ಹೂವಿದೆ. ನೀವು ಯಾವ ಹೂವನ್ನು ಆಯ್ಕೆ ಮಾಡ್ಕೊಳ್ತೀರಾ ಆ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಬಾಬಾ ಇವತ್ತು ಯಾವ ರೀತಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಹಾಗೆ ಯಾವ ರೀತಿ ನಿಮ್ಮನ್ನ ಹೀಲ್ ಮಾಡ್ಲಿಕ್ಕೆ ಒಂದು ಮಂತ್ರವನ್ನ ಕೊಡ್ತಾ ಇದ್ದಾರೆ, ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಸಲಹೆಯನ್ನ ನೀಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ನೋಡೋಣ. ಮೊದಲನೆಯದಾಗಿ ಬ್ಯಾಲೆನ್ಸ್ ಕಾರ್ಡ್ ಬರ್ತಾ ಇದೆ, ಹಾಗೆ ಮೊದಲನೆಯದಾಗಿ ಹೀಲಿಂಗ್ ಮಂತ್ರ ಬರ್ತಾ ಇದೆ. ನಿಮಗೋಸ್ಕರ ಯಾರೆಲ್ಲ ಹಳದಿ ಸೇವಂತಿಗೆ ಹೂವನ್ನ ಆರಿಸ್ಕೊಂಡಿದ್ದೀರೋ ಅವರಿಗೆ ಇಲ್ಲಿ ಬಾಬಾರವರು ಒಂದು ಮಂತ್ರವನ್ನ ಕೊಡ್ತಿದ್ದಾರೆ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ ಅನ್ನುವ ಹೀಲಿಂಗ್ ಮಂತ್ರವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಮಂತ್ರವನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಮಂತ್ರವನ್ನ ನೀವು ದಿನನಿತ್ಯ ಪಾರಾಯಣವನ್ನ ಮಾಡಿದ್ರೆ ನಿಮ್ಮಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ನಿವಾರಣೆ ಆಗೋದ್ರ ಜೊತೆಗೆ ನೀವು ಮುಂದೆ ಏನ್ ಮಾಡಬೇಕು ಅನ್ನುವ ದಾರಿ ತೆರೆದುಕೊಳ್ಳುತ್ತೆ, ಅವಕಾಶಗಳು ನಿಮ್ಮ ಬಳಿ ಬರ್ತವೆ. ನೀವು ಈ ಮಂತ್ರವನ್ನ ರಾತ್ರಿ ಮಲಗೋದಕ್ಕಿಂತ ಮೊದಲು 42 ಬಾರಿ ಜಪ ಮಾಡಿದರೆ ನೀವು ಅನ್ಕೊಂಡಿರುವ ಇಚ್ಛೆ 42 ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ. ಹಾಗೆ ನೀವು ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ. ಹಾಗೆ ನಿಮ್ಮ ಮಾನಸಿಕ ಒತ್ತಡ ಇದೆಯಲ್ಲ ಅದು ನಿವಾರಣೆ ಆಗತ್ತೆ. ಸಮತೋಲನದಲ್ಲಿ ಈ ಸಮಯದಲ್ಲಿ ನೀವು ಇರಬೇಕು ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದಾರೆ. ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳಿ ಬರ್ತಾ ಇದೆ. ಅಂದ್ರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ, ಇಲ್ಲ ಅಂದ್ರೆ ಸಮಯ ಮೀರಿ ಹೋದ ಮೇಲೆ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಿರಂತರವಾಗಿ ನನ್ನ ಸ್ಮರಣೆ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ, ಒಂದು ಮಾರ್ಗದರ್ಶನವಾಗಿ, ರಕ್ಷಣೆಯಾಗಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ನೀವು ಸಮತೋಲನವನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿ ಬರ್ತಾ ಇದೆ. ಅಂದ್ರೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರೋ, ಇಲ್ಲ ಅಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅಂದ್ರೆ ನೀವು ಅಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಹಾಗೆ ಯಾರಿಗಾದ್ರೂ ಹಣ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ, ಇಲ್ಲ ಇಲ್ಲಾದ್ರೂ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲಾಂದ್ರೆ ಏನೋ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ, ಏನಾದರೂ ಒಂದು ಖರೀದಿಯನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಆಳವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದು ಸರಿ ಇದೆಯಾ, ತಪ್ಪಿದೆಯಾ, ಇಲ್ಲ ಇದರಿಂದ ಏನಾದರೂ ಹಣವನ್ನು ಕಳ್ಕೊಳ್ಳೋ ಅಂತ ಸಂದರ್ಭ ಬರುತ್ತಾ, ನಷ್ಟವನ್ನು ಎದುರಿಸಬೇಕಾಗುತ್ತಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತಗೊಳ್ಳಿ. ಅಂದ್ರೆ ನಿಮ್ಮ ಮನಸ್ಸಿನ ಆಲೋಚನೆಗಳು ಎಲ್ಲಿ ದಾರಿ ತಪ್ತಾ ಇದಾವೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆಯೋ ಈ ಸಂದರ್ಭದಲ್ಲಿ ಆ ವಿಚಾರದ ಮೇಲೆ ಸಮತೋಲನವನ್ನ ಕಾಪಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಮನಸ್ಸಿನ ಸಮತೋಲನ ತಪ್ಪದಂತೆ ಎಚ್ಚರಿಕೆ ವಹಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅದು ಒಂದು ಸಂಬಂಧದಲ್ಲಿ ಏರಿಳಿತವನ್ನ ಕಾಣ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಮನಸ್ಸು ಈಗ ಸ್ಥೀಮಿತ ಕಳ್ಕೊಂಡಿದೆ. ಹಾಗಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮನಸ್ಸನ್ನ ಹಿಡಿತದಲ್ಲಿ ಈ ಸಂದರ್ಭದಲ್ಲಿ ನೀವು ಇಟ್ಕೊಳ್ಳಿಲ್ಲ ಅಂದ್ರೆ ಆ ಪರಿಸ್ಥಿತಿಗಳು ಹದಗೆಡುತ್ತವೆ, ಇನ್ನಷ್ಟು ಸಮಸ್ಯೆಗಳು ಉದ್ಭವಿಸ್ತವೆ. ಹಾಗಾಗಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ, ಆ ವಿಚಾರದಲ್ಲಿ ಸಮತೋಲನವನ್ನ ಕಾಪಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಶಾಂತವಾಗಿ ಆಲೋಚನೆ ಮಾಡಿದಾಗ ನೀವು ಮುಂದೆ ಏನ್ ಮಾಡ್ಬೇಕು ಅಂತೇಳಿ ನಿಮ್ಗೆ ದಾರಿ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮ್ಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಇದೆಲ್ಲ ಅದು ತಾಳ್ಮೆಯನ್ನು ಕಳ್ಕೊಂಡಿದೆ. ಅಂದ್ರೆ ಮುಂದೆ ನನ್ಗೆ ಒಳ್ಳೇದಾಗುತ್ತೋ ಇಲ್ಲೋ, ಸಮಸ್ಯೆಗಳಿಂದ ನಾನು ಹೊರಗೆ ಬರ್ತೀನೋ ಇಲ್ಲೋ, ನನ್ನ ಇಚ್ಛೆಗಳು ಈಡೇರ್ತವೋ ಇಲ್ವೋ, ನಾನು ಅನ್ಕೊಂಡಿದ್ದು ನಡೆಯುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗಿದ್ದೀರಾ. ಹಾಗೆ ಕೆಲಸದ ವಿಚಾರದಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗಿದ್ದೀರಾ. ಅಂದ್ರೆ ಒಂದು ಮಾನಸಿಕ ಖಿನ್ನತೆಯಿಂದ ನೀವು ನರಳಾಡ್ತಾ ಇದ್ದೀರಾ. ಮನೆಯಲ್ಲೂ ಕೂಡ ಕೆಲವು ಜನರಿಂದ ನಿಮ್ಗೆ ತುಂಬಾ ನೋವಾಗಿದೆ. ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅದನ್ನ ಎಷ್ಟು ಹಿಡಿತಕ್ಕೆ ತಗೊಳ್ಬೇಕು ಅಂತೇಳಿ ನೀವು ಪ್ರಯತ್ನಿಸ್ತಾ ಇದ್ದೀರಾ. ಅಂದ್ರೆ ನಿಮ್ಮಲ್ಲಿ ಮೂಡ್ತಾ ಇರುವ ನಕಾರಾತ್ಮಕತೆಯಿಂದ ನೀವು ಹೊರಗೆ
ಬರಬೇಕು, ಇಲ್ಲ ಆ ನಕಾರಾತ್ಮಕತೆಯನ್ನು ಹೊರಗೆ ಹಾಕಬೇಕು ಅಂತ ಹೇಳಿ ನೀವು ಬಹಳ ಒದ್ದಾಡ್ತಾ ಇದ್ದೀರಾ. ಅಂದರೆ ಮನಸ್ಸನ್ನು ಒಂದು ಸ್ಥಿರವಾಗಿ ಒಂದು ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೂ ಕೂಡ ಕೆಲವು ಚಿಂತೆಗಳಾಗಿರ್ಬೋದು, ಕೆಲವು ಒತ್ತಡಗಳಾಗಿರ್ಬೋದು, ಇಲ್ಲ ಕೆಲವು ಜನರಾಗಿರ್ಬೋದು ನಿಮ್ಮ ಮನಸ್ಸಿನ ಸ್ಥೀಮಿತವನ್ನು ಕಳೆದುಕೊಳ್ಳುವಲ್ಲಿ ನಿಮಗೆ ಪ್ರೇರಣೆ ನೀಡ್ತಾ ಇದ್ದಾರೆ, ನಿಮ್ಮ ಬದುಕಿನ ಸಮತೋಲನ ಕಳೆದುಕೊಳ್ಳುವಂತೆ ಪ್ರೇರಣೆ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಶಾಂತಿ ಮತ್ತು ಸಾಮರಸ್ಯವನ್ನು ಹೊಂದಲೇಬೇಕು. ಇಲ್ಲ ಅಂದರೆ ನಿಮ್ಮ ಜೀವನ ಅಸ್ಥಿರತೆಗೆ ಒಳಗಾಗ್ಬಿಡುತ್ತೆ. ಆಗ ಅಂದ್ಕೊಂಡಿರೋ ಯಾವ ವಿಚಾರದಲ್ಲೂ ನೀವು ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮಲ್ಲಿರುವ ಕೆಲವು ನಕಾರಾತ್ಮಕತೆಯನ್ನು ಹೊರಗೆ ಹಾಕಲೇಬೇಕು, ಕೆಲವು ಅಭ್ಯಾಸಗಳಿಂದ ನೀವು ಹೊರಗೆ ಬರಲೇಬೇಕು ಅಂತೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಇತರರಂತೆ ಇರಲು ಕೂಡ ನೀವು ಪ್ರಯತ್ನಿಸಬೇಡಿ. ನೀವೇನಾಗಿದ್ದೀರಲ್ಲ, ನೀವು ವಿಭಿನ್ನ ವ್ಯಕ್ತಿಯಾಗಿದ್ದೀರಾ, ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ. ಹಾಗಾಗಿ ಮತ್ತೊಬ್ಬರ ಜೀವನವನ್ನಾಗಿರ್ಬೋದು, ಮತ್ತೊಬ್ಬರನ್ನಾಗಿರ್ಬೋದು ನಿಮ್ಮ ಜೊತೆ ಹೋಲಿಕೆ ಮಾಡಿಕೊಂಡಷ್ಟು ನಿಮ್ಮಲ್ಲಿ ದುಃಖ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವ್ರು ಹಾಗಿದ್ದಾರೆ, ನಾನು ಯಾಕೆ ಹಾಗಿಲ್ಲ ಅಂತೇಳಿ ಯೋಚನೆ ಮಾಡಬೇಡ್ರಿ, ಚಿಂತನೆ ಮಾಡಿ. ಹಾಗೆ ವಿಭಿನ್ನ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನಿಮ್ಮ ಬಳಿಯೇ ಬರ್ತಾ ಇದೆ. ಅಂದರೆ ನೀವು ಯಾವ ರೀತಿ ಆಲೋಚನೆ ಮಾಡ್ತೀರೋ ಆ ಸಮತೋಲನವನ್ನು ನಿಮ್ಮ ಜೀವನ ಕಾಪಾಡಿಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಧ್ಯಾನ ಮಾಡಿ, ನಿಮ್ಮ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನವನ್ನು ಈ ಸಮಯದಲ್ಲಿ ಕೊಡಬೇಕು. ಇಲ್ಲ ಅಂದರೆ ನಿಮ್ಮ ದೇಹ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ನೀವು ದೇಹ ಮತ್ತು ಆತ್ಮದ ನಡುವಿನ ಆಂತರಿಕ ಸಾಮರಸ್ಯವನ್ನು ಒಂದು ಭಾವನಾತ್ಮಕ, ದೈಹಿಕ ಮತ್ತು ಸಾಮರಸ್ಯದ ಕ್ಷೇತ್ರಗಳಲ್ಲಿ ಹೊರಹೊಮ್ಮಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮನ್ನು ಅರ್ಥಕೊಳ್ಬೇಕು, ಹಾಗೆ ಕೆಲವರನ್ನು ನಿಮ್ಮಿಂದ ದೂರ ಇಡಬೇಕು. ನಿಮ್ಮ ಸುತ್ತ ಏನು ನಡೀತಾ ಇದೆ ಅನ್ನುವ ಗಮನ ನಿಮಗಿರಬೇಕು. ಆದರೆ ಅವರನ್ನು ಅನುಕರಣೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದರಿಂದ ಅವರ ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗೋದ್ರಿಂದ ನೀವು ತಪ್ಪಿಸಿಕೊಳ್ಳುತ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ಪರಿಸ್ಥಿತಿಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಿ ಮುಂದೆ ಸಾಗಬೇಕು. ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಖಂಡಿತ ಮಾಡ್ತೀರಾ. ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಆ ಸಾಧನೆ ಆಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಈಗಿರುವ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಯಾಕಂದರೆ ಈಗಾಗಲೇ ನೀವು ಬಾಬಾರವರ ಒಂದು ಸಾಯಿ ಸಚ್ಚರಿತ್ರೆ ಆಗಿರ್ಬೋದು, ಇಲ್ಲವೇ ಒಂದು ಹಸುವಿಗೆ ಆಗಿರ್ಬೋದು, ಒಂದು ನಾಯಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಮ್ಮ ಕೈಲಾದ ರೀತಿಯಲ್ಲಿ ಒಂದು ಸಹಾಯವನ್ನು ಮಾಡುವ ಒಂದು ಕರ್ಮದ ಉದ್ದೇಶವನ್ನು ಹೊಂದಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಈ ಅಸ್ಥಿರತೆ ಆಗಿರ್ಬೋದು, ಈ ಬ್ಯಾಲೆನ್ಸ್ ಏನು ಮಾಡ್ತಾ ಇದ್ದಾರಲ್ಲ ಅದರಲ್ಲೆಲ್ಲ ನಿಮಗೆ ಬಾಬಾರವರ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ವಂಚನೆಯಿಂದ ನಾನು ಹಿಂದೆ ಸರಿಬೇಕು, ಹಾಗೆ ಯಾರು ನನಗೆ ಏನು ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅವರಿಂದ ನಾನು ಹೇಗೆ ಪಾರಾಗಬೇಕು, ಯಾವ ವಿಚಾರಗಳಲ್ಲಿ ನಾನು ಯಾವ ರೀತಿ ನಿರ್ಧಾರವನ್ನು ತಗೊಳ್ಬೇಕು ಅನ್ನುವ ಎಲ್ಲ ರೀತಿಯ ಜ್ಞಾನ, ಬುದ್ಧಿವಂತಿಕೆ ಈ ಸಮಯದಲ್ಲಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಒಂದು ಬಲದ ರೂಪದಲ್ಲಿ ನೀಡುತ್ತೆ, ಗುರುವಿನ ರೂಪದಲ್ಲಿ ನೀಡುತ್ತೆ, ಅರಿವಿನ ರೂಪದಲ್ಲಿ ನೀಡುತ್ತೆ. ಹಾಗಾಗಿ ನೀವು ವಂಚನೆಗೆ ಒಳಗಾಗೋದಿಲ್ಲ. ಖಂಡಿತವಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಅಂದರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳ ಉತ್ತಮ ಜೀವನಕ್ಕಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ನೀಡ್ತಾ ಇದ್ದಾರೆ. ನೀವು ಚಿಂತನೆ ಮಾಡ್ತಾ ಇದ್ದೀರಾ, ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಅಂದರೆ ಖಂಡಿತವಾಗಿಯೂ ಅವರ ಕೆಟ್ಟ ಕರ್ಮವನ್ನು ನಾನು ರಿಮೂವ್ ಮಾಡ್ತೀನಿ. ಅಂದರೆ ನಾನು ಅದರ ಭಾರವನ್ನು ಭರಿಸಿ ನಿಮ್ಮ ಮಕ್ಕಳ ಜೀವನವನ್ನು ಒಂದು ಸುರಕ್ಷಿತಗೊಳಿಸ್ತೀನಿ. ನೀವೇನು ಅಂದ್ಕೊಂಡಿದ್ದೀರೋ ಆ ಸಾಧನೆಯನ್ನು ಅವರಿಂದ ನಾನು ಮಾಡಿಸ್ತೀನಿ. ಅವರ ಭಾರವನ್ನು ಸಂಪೂರ್ಣವಾಗಿ ನಾನು ಭರಿಸ್ತೀನಿ. ನಿರಂತರವಾಗಿ ನನ್ನ ಸ್ಮರಣೆಯಲ್ಲಿರೋ ಎಲ್ಲ ರೀತಿಯಲ್ಲೂ ನಿನಗೆ ಸಹಾಯ ಸಿಗ್ತಾ ಹೋಗುತ್ತೆ. ಹಂತ ಹಂತವಾಗಿ ಪರಿವರ್ತನೆಗಳು ಕೂಡ ನಿನ್ನ ಜೀವನದಲ್ಲಿ ಎದುರಾಗ್ತವೆ. ನೀನು ಕೂಡ ಒಬ್ಬ ಗುರುವಾಗಿ ಹೊರ ಹೊಮ್ತೀಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನೀವು ಮಾಡ್ತಾ ಇರುವ ಸೇವೆಗಳಿಂದ ಏನಾಗಿದೆ ಅಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಕೆಲವು ಬ್ಲಾಕೇಜ್ಗಳು ಕೂಡ ರಿಮೂವ್ ಆಗಿದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವ ಅಡ್ಡಿ ಆತಂಕಗಳು ನಿವಾರಣೆ ಆಗ್ತಾ ಇದೆ. ಹಾಗಾಗಿ ಮುಂದೆ ಏನು ಮಾಡಬೇಕು ಮಾಡಬಾರ್ದು ಅಂತೇಳಿ ನಿಮಗೆ ಸ್ವತಃ ತಿಳಿತಾ ಇದೆ. ಕೆಲವೊಂದು ಸಾರಿ ಮನಸ್ಸು ಒತ್ತಡಕ್ಕೆ ಜಾರಿದ್ರೂ ಕೂಡ ಬೇಗನೆ ನೀವು ಅದರಿಂದ ಎಚ್ಚೆತ್ತುಕೊಳ್ತೀರಾ. ಇಲ್ಲಿ ನಾನು ಏನಾದರೂ ಸಾಧನೆ ಮಾಡಿಯೇ ಮಾಡ್ತೀನಿ, ನನ್ನಿಂದ ಆಗದ ಸಾಧನೆ ಯಾವುದೂ ಇಲ್ಲ, ನನಗೆ ಸಹಾಯ ಸಿಗದೇ ಇದ್ರೂ ಪರವಾಗಿಲ್ಲ, ಆ ಭಗವಂತ ನನ್ನ ಜೊತೆಗಿದ್ದಾನೆ, ನಾನು ಏನಾದರೂ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಖಂಡಿತ ನನಗೆ ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ಆಲೋಚನೆಯನ್ನು ಮಾಡ್ತಾ ಇದ್ದೀರಾ. ಹಾಗೆ ಮನಸ್ಸಿನ ಸಮತೋಲನವನ್ನು ಕೂಡ ಕಳೆದುಕೊಳ್ಳುವಂಥ ವಿಚಾರಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರೋದ್ರಿಂದ, ಅಂದರೆ ಕೆಲವು ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿರೋದ್ರಿಂದ, ಅವರು ದೂರ ಆಗಿರೋದ್ರಿಂದ ನೀವು ಕೆಲವೊಂದು ಸಾರಿ ಒತ್ತಡಕ್ಕೆ ಒಳಗಾಗಿದ್ದೀರಾ. ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಆ ಸಂಬಂಧಗಳಲ್ಲಿ ಸುಧಾರಣೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಹರ್ಷ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಒಂದು ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಸುತ್ತ ಇರುವ ಒಂದು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಸಮತೋಲನವನ್ನು ಅಂದರೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ನೇರವಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ಸಮಯದಲ್ಲಿ ನೀವು ಮೌನವಾಗಿರಿ, ಧ್ಯಾನವನ್ನು ಮಾಡಿ, ಹಾಗೆ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಿ.
ಸರ್ವಕಾಲದಲ್ಲೂ ನಾನು ನಿಮ್ಮ ಜೊತೆಯೇ ಇರ್ತೀನಿ, ಮಾರ್ಗದರ್ಶನವಾಗಿ, ರಕ್ಷಣೆಯಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಹಾಗೆ ನೀವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ ಈ ಸಂದರ್ಭದಲ್ಲಿ, ಖಂಡಿತವಾಗಿಯೂ ಆ ಉದ್ದೇಶದಲ್ಲಿ ಗೆಲುವು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಕೆಲವು ಕೆಟ್ಟ ಕರ್ಮಗಳಾಗಿರ್ಬೋದು, ಕೆಟ್ಟ ಜನರಾಗಿರ್ಬೋದು, ಕೆಟ್ಟ ಪರಿಸ್ಥಿತಿಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಗೆ ಎದುರಾಗಿದೆ ಅಂದರೆ ಅವು ಪನಿಷ್ಮೆಂಟ್ ಅಲ್ಲ, ಅಂದರೆ ಅವು ಶಿಕ್ಷೆ ಅಲ್ಲ, ಅವು ಒಂದು ಶಿಕ್ಷಣ ಅಂದರೆ ಪಾಠವಾಗಿ ಬದಲಾಗ್ತವೆ. ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ದೀರಲ್ಲ ಅದರಲ್ಲಿ ಅಡೆತಡೆ ಏನು ಈ ಸಂದರ್ಭದಲ್ಲಿ ಉಂಟಾಗ್ತಿದೆಯಲ್ಲ ಆ ಅಡೆತಡೆಗಳನ್ನು ರಿಮೂವ್ ಮಾಡಿಕೊಳ್ಳುವ, ಅದರಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಳ್ಳುವ ದಾರಿಯನ್ನು ಈಗ ನಿಮಗೆ ಬಾಬಾ ತೋರಿಸಿದ್ದಾರೆ. ಅಂದರೆ ನಿಮ್ಮಿಂದ ಕೆಲವು ಸಹಾಯಗಳನ್ನು ಮಾಡಿಸ್ತಾ ಇದ್ದಾರೆ, ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಖಂಡಿತವಾಗಿ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದೀರಾ. ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಖಾತೆಯನ್ನು ತೆರೆದಿದ್ದೀರಾ, ಅದರಲ್ಲಿ ನಿಮ್ಮ ಪುಣ್ಯ ಹೋಗಿ ಜಮಾ ಆಗ್ತಾ ಇರೋದ್ರಿಂದ ನಿಮ್ಮ ಬ್ಯಾಡ್ ಕರ್ಮ ಈಗ ರಿಮೂವ್ ಆಗ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಕ್ಷಣಗಳು ತುಂಬಿಕೊಳ್ಳುವ ಅದ್ಭುತ ಸಮಯವೇ ಇದಾಗಿದೆ. ಹಾಗಾಗಿ ನೀವು ಬಾಬಾರವರ ಒಂದು ಈ ಹೀಲಿಂಗ್ ಮಂತ್ರ ಏನು ಸಿಕ್ಕಿದೆಯಲ್ಲ ಇದನ್ನು ನಿರಂತರವಾಗಿ ಜಪಿಸಿ. ಈಗೇನು ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳು ಬ್ಯಾಲೆನ್ಸ್ ತಪ್ಪಿದೆ, ಒತ್ತಡಕ್ಕೆ ಜಾರಿದಿರಾ, ಇಲ್ಲ ಕೆಲವು ಜನರ ಹಿಂಸೆಯಿಂದಾಗಿರ್ಬೋದು, ಇಲ್ಲ ಅಂದರೆ ಅವರ ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಜೀವನದಲ್ಲಿ ಒಂದು ಇನ್ಬ್ಯಾಲೆನ್ಸ್ ಆಗಿದೆಯಲ್ಲ, ಆ ಎಲ್ಲ ವಿಚಾರಗಳಲ್ಲೂ ನಿಮಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಮಾಡ್ತಾ ಇರುವ ಈಗಿನ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳೇನಿದಾವಲ್ವಾ ಅವು ನಿಮ್ಮ ಜೊತೆ ಬೆಂಬಲಕ್ಕೆ ನಿಂತಿದ್ದಾವೆ. ಅಂದರೆ ನಿಮ್ಮ ಸುತ್ತ ಒಂದು ಭಗವಂತನ ಆಶೀರ್ವಾದವನ್ನು ತಂದು ಇಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ನೀವು ಮಾಡೋ ಪ್ರತಿಯೊಂದು ಒಳ್ಳೆಯ ಕೆಲಸ ಆಗಿರ್ಬೋದು, ಯೋಚನೆ ಆಗಿರ್ಬೋದು, ಅವೆಲ್ಲವೂ ಕೂಡ ದೈವಿಕ ಶಕ್ತಿಗಳನ್ನಾಗಿರ್ಬೋದು, ಒಳ್ಳೆಯದನ್ನಾಗಿರ್ಬೋದು, ನೀವು ಏನು ನಿಮ್ಮ ಜೀವನದಲ್ಲಿ ಕಳೆದುಕೊಳ್ಬೇಕು ಅಂತ ಇದ್ದೀರೋ ಇಲ್ಲ ಪಡೆದುಕೊಳ್ಬೇಕು ಅಂತ ಇದ್ದೀರೋ ಅವೆಲ್ಲವನ್ನು ನಿಮ್ಮ ಜೀವನದಲ್ಲಿ ನಿಮಗೆ ಪರಿವರ್ತನೆ ಮಾಡಿಕೊಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ. ಹಾಗಾಗಿ ನೀವು ಪ್ರಾಣಿ ಪಕ್ಷಿಗಳಿಗೆ ಯಥೇಚ್ಛವಾಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ. ಇದರಿಂದ ನಿಮ್ಮ ಪುಣ್ಯ ಇನ್ನೂ ಹೆಚ್ಚಾಗತ್ತೆ. ಹಾಗೆ ನಿಮ್ಮ ದೋಷಗಳು ಏನಿದಾವಲ್ವಾ ನಿಮ್ಮ ಜೀವನದಲ್ಲಿ ಆ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಗ್ರಹಗತಿಗಳ ಸ್ಥಾನ ಪಲ್ಲಟ ಕೂಡ ಸರಿಯಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಈಗೇನು ಇನ್ಬ್ಯಾಲೆನ್ಸ್ ಆಗಿದೆಯಲ್ಲ ಅದು ಒಂದು ಬ್ಯಾಲೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ದಿನನಿತ್ಯ ಒಂದು ಅಧ್ಯಾಯ ಆಗಿರ್ಬೋದು ಇಲ್ಲ ಒಂದು ಪುಟವನ್ನಾಗಿರ್ಬೋದು ಓದುವ ಅಭ್ಯಾಸವನ್ನು ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಜೀವನದ ಅಸ್ಥಿರತೆ ದೂರವಾಗಿ ಒಂದು ಸ್ಥಿರತೆ ಮೂಡುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಎಲ್ಲ ರೀತಿಯ ದಾರಿಗಳು ನಿಮಗೆ ಸಿಗ್ತವೆ. ಹಾಗೆ ಮುಂದೆ ಏನು ಮಾಡಬೇಕು ಅನ್ನುವ ದಾರಿ ಕೂಡ ಕಾಣುತ್ತೆ. ಹಾಗೆ ನಿಮ್ಮ ಸುತ್ತ ಇರುವ ಕೆಲವು ನಕಾರಾತ್ಮಕ ಜನರಿಂದ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಮನಸ್ಸಿನ ಉದ್ದೇಶ ಒಂದು ಒಳ್ಳೆಯದರ ಕಡೆ ಸಾಗ್ತಾ ಇದೆಯಲ್ಲ ಅದು ನಿರಂತರವಾಗಿ ಸಾಗಲಿ. ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಜಾರಿಸಿ, ನಿರಾಸೆಗೆ ಜಾರಿಸಿ ನೀವು ನಿಮ್ಮ ಜೀವನದಲ್ಲಿ ಒಂದು ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಅವರಲ್ಲಿ ಒಂದು ದೃಢವಾದ ಶರಣಾಗತಿಯ ಭಾವವನ್ನು ಹೊಂದಿದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಸಿಗೋದಿಲ್ಲ ಅಂತೇಳಿ ಅನ್ಕೊಂಡಿದ್ರು ಅದು ಕೂಡ ಭಾಗ್ಯವಾಗಿ ಬದಲಾಗಿ ನಿಮ್ಮ ಬಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಸಂಭವ ಅನ್ನೋದೇನೂ ಇಲ್ಲ. ಖಂಡಿತ ನೀವು ಅನ್ಕೊಂಡಿದ್ದು ನಡೆಯುತ್ತೆ. ಸ್ವಲ್ಪ ವಿಳಂಬವಾಗಬಹುದು, ಕೂಡ ಒಂದು ಬಲವಾದ ಕಾರಣವಿದೆ ಅನ್ನೋ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಖಂಡಿತವಾಗಿ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯಾಗಿ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ನೀವು ನಾಳೆ ದಿನ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಕಾಣ್ತೀರಾ. ಅಂದರೆ ನಿಮ್ಮ ಜೀವನದಲ್ಲಿ ಯಾವ ವಿಚಾರದಲ್ಲಿ ಒಂದು ಬ್ಯಾಲೆನ್ಸ್ ತಪ್ಪಿದೆಯಲ್ಲ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡುವ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಕ್ಷಮತೆ ಬರುತ್ತೆ. ಇದರಿಂದ ನೀವು ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ. ಹಾಗೆ ಕೆಲವು ಜನರ ನಿರ್ಧಾರವನ್ನು ಖಂಡಿಸಿ ಅದರಿಂದ ಹೊರಗೆ ಬರ್ತೀರಾ. ಆಗ ನಿಮಗೆ ಏನು ನಷ್ಟ ಆಗ್ತಾ ಇತ್ತಲ್ಲ ಅದು ಹಣದ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲಸದ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರದಲ್ಲಿ ನಿಮ್ಗೆ ಏನು ನಷ್ಟ ಆಗ್ತಾ ಇತ್ತಲ್ಲ ಆ ನಷ್ಟವನ್ನು ಪೂರೈಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ನೀವು ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಈ ಹೀಲಿಂಗ್ ಮಂತ್ರವನ್ನು ಪಠಣ ಮಾಡಿ 42 ದಿನಗಳ ಕಾಲ. ಹಾಗೆ ಯಾರು ಎರಡನೆಯ ಕಾರ್ಡನ್ನು ಅಂದರೆ ತುಳಸಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಲೈವ್ ಯುವರ್ ಧರ್ಮ ಅಂತ ಹೇಳಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ಧರ್ಮವನ್ನು ಕಾಪಾಡಿದ್ರಿ, ಅದಕ್ಕೆ ಆ ಧರ್ಮ ಈ ಸಮಯದಲ್ಲಿ ನಿಮ್ಮನ್ನು ಕಾಪಾಡಲು ನಿಂತಿದೆ. ಅಂದರೆ ನಿಮ್ಮ ಜೊತೆ ಒಂದು ಧರ್ಮ ನಿಂತಿದೆ. ಅಂದರೆ ಯಾರಿಗೋ ಸಹಾಯ ಮಾಡಿದ್ದಾಗಿರ್ಬೋದು ಇಲ್ಲ ಯಾರಿಗೋ ಅನ್ಯಾಯ ಆಗಬೇಕಾದ್ರೆ ನೀವು ಅವರ ಪರ ನಿಂತು ಹೋರಾಟ ಮಾಡಿ ಅವರಿಗೊಂದು ನ್ಯಾಯವನ್ನು ದೊರಕಿಸಿ ಕೊಟ್ಟಿದ್ದಾಗಿರ್ಬೋದು, ಇಲ್ಲ ಅವ್ರಿಗೆ ನ್ಯಾಯ ಸಿಗಲಿ ಅಂತೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದಾಗಿರ್ಬೋದು. ಅಂದರೆ ಕೆಲವೊಂದು ಸಾರಿ ನಿಮ್ಮ ಕೈಯಾರೆ ಸಹಾಯ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಏನೋ ಒಂದು ಬ್ಲೆಸ್ಸಿಂಗ್ ಮಾಡಿರ್ತಾರಲ್ಲ ಅದು ಕೂಡ ಒಂದು ಧರ್ಮದ ಪ್ರತಿರೂಪವಾಗಿದೆ. ಆ ಧರ್ಮ ಈಗ ಈ ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಬಂದು ನಿಂತಿದೆ. ಅಂದ್ರೆ ಕೋರ್ಟು ಕಚೇರಿಯ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾರದ್ದೋ ಒಂದು ಕಪಿಮುಷ್ಟಿಯಲ್ಲಿ ಈ ಸಂದರ್ಭದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ, ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೊದಲನೆಯದಾಗಿ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ವೈರಾಗ್ಯ ಮೂಡಿದೆ. ಜೀವನ ಇಷ್ಟೇಪ್ಪ ಅನ್ನೋ ರೀತಿಯಲ್ಲಿ ವೈರಾಗ್ಯ ಮೂಡಿಸ್ಕೊಂಡಿದೆ. ಜಗತ್ತು ಎಷ್ಟು ಕಷ್ಟ ಅಂತ ಅನ್ಕೊಂಡಿದ್ರು,
ಕ್ಲಿಷ್ಟ ಅಂತ ಅನ್ಕೊಂಡಿದ್ರು, ಹಾಗೆ ಕೆಟ್ಟದು ಅಂತ ಹೇಳಿ ಅನ್ಕೊಂಡಿದ್ರು, ಅದರ ವಿರುದ್ಧವಾಗಿಯೂ ಕೂಡ ಇದೆ. ಅಂದರೆ ಜಗತ್ತು ಸುಂದರವಾಗಿಯೂ ಇದೆ, ಹಾಗೆ ಸೌಖ್ಯವಾಗಿಯೂ ಇದೆ, ಹಾಗೆ ಒಳ್ಳೆಯದಾಗಿಯೂ ಕೂಡ ಇದೆ. ಅಂದರೆ ಕೆಟ್ಟದ್ದು ಎಷ್ಟಿದೆಯೋ ಅಷ್ಟೇ ಒಳ್ಳೆಯದು ಕೂಡ ಇದೆ ಇಲ್ಲಿ. ಹಾಗಾಗಿ ಅದು ಇನ್ನೂ ಒಂದು ಸಮತೋಲನದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಧರ್ಮ ಅನ್ನೋದು ಅಧರ್ಮವನ್ನ ತನ್ನ ಕಾಲ ಕೆಳಗೆ ಇಟ್ಕೊಂಡಿದೆ, ಅದನ್ನ ಎತ್ತರಕ್ಕೆ ಬೆಳಿಲಿಕ್ಕೆ ಅದು ಬಿಡೋದಿಲ್ಲ. ಕೆಲವೊಂದು ಸಾರಿ ನಾವು ಮಾಡಿದ ಅಧರ್ಮದ ಫಲವೆಂಬಂತೆ ಆ ಅದುಮಿ ಹಿಡಿದಿರುವ ಅಧರ್ಮ ಮೇಲೆದ್ದು ಬಂದ್ಬಿಡುತ್ತೆ, ನಮಗೆ ಕಾಡಾಟ ಕೊಡ್ಲಿಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಒಂದು ಪರಿವರ್ತನೆ ಇದೆ, ಅದು ಗುರುವಿನ ಪಾದಗಳಲ್ಲಿ ಶರಣಾದಾಗ ಮಾತ್ರ ಆ ಪರಿವರ್ತನೆ ಹಂತ ಹಂತವಾಗಿ ನಮ್ಮ ಜೀವನದ ಬದಲಾವಣೆಯೊಂದಿಗೆ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ವಿಚಾರ ಕೂಡ ಇಲ್ಲಿ ರೆಸನೆಟ್ ಆಗ್ತಾ ಇದೆ. ಹಾಗೆಯೇ ಜೀವನ ಕೂಡ ಕೆಲವೊಂದ್ಸರಿ ದುಃಖ, ಕೆಲವೊಂದ್ಸರಿ ಸುಖ, ಈ ರೀತಿಯಾಗಿ ಏರಿಳಿತವನ್ನ ಕಂಡುಕೊಳ್ಳುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ, ಇಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಧೈರ್ಯವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೋ ಆ ಕೆಲಸದಲ್ಲಿ ನಿರ್ಭಯವಾಗಿ ಮುಂದೆ ಸಾಗಿ, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ಅವರ ಪಾದಗಳಲ್ಲಿ ನೀವು ಯಾವುದೇ ಒಂದು ವಿಚಾರವನ್ನು ಇಟ್ಟು ದೃಢವಾದ ಮನಸ್ಥಿತಿಯೊಂದಿಗೆ ಸಮರ್ಪಣೆಯಾಗಿ ನೀವು ಆ ಕೆಲಸವನ್ನು ಮಾಡಿದರೆ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ. ಹಾಗೆ ಅಂತಹ ಕೆಟ್ಟ ವಿಚಾರಗಳಿಂದ ಕೂಡ ನಿಮಗೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ನೇರವಾಗಿ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ. ಒಂದು ನ್ಯಾಯ ಬೇಕು ಅಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ರಲ್ಲ, ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟದು ರಿಮೂವ್ ಆಗಬೇಕು, ಕೆಟ್ಟ ಜನರು ದೂರ ಆಗಬೇಕು, ಅವರ ಹಿಂಸೆಯಿಂದ ನಾನು ಪಾರಾಗಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಲ್ಲ, ಈ ಸಮಯದಲ್ಲಿ ಆ ಧರ್ಮ ನಿಮ್ಮ ಕೈ ಹಿಡಿದು ನಡೆಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನ ಒಂದು ಒಳ್ಳೆಯ ಉದ್ದೇಶದ ಆಲೋಚನೆಗಳಾಗಿರ್ಬೋದು, ನೀವು ಮಾಡಿದ ಕೆಲವು ಸೇವೆಗಳಾಗಿರ್ಬೋದು, ಅವುಗಳು ಈ ಸಮಯದಲ್ಲಿ ಧರ್ಮವಾಗಿ ನಿಮ್ಮ ಪರವಾಗಿ ನಿಂತಿವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದು ಈ ಸಮಯದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವರು ಈ ಸಮಯದಲ್ಲಿ ನೀವು ಧರ್ಮವನ್ನು ಅನುಸರಿಸಿದ್ರೆ ಆ ಧರ್ಮ ಕೆಲವೊಂದು ಸಾರಿ ನಿಮ್ಮ ಅತ್ಯಂತ ಕ್ಲಿಷ್ಟ ಕಾಲದಲ್ಲಿ, ಸಮಸ್ಯೆಯ ಕಾಲದಲ್ಲಿ ಅದು ಒಂದು ಪುಣ್ಯದ ರೀತಿಯಲ್ಲಿ ನಿಮ್ಮನ್ನು ಕೈ ಹಿಡಿಯುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ನಿಮ್ಮ ಜೀವನ ಮುಳುಗ್ತಾ ಇದೆ ಅಂದ್ಕೊಂಡಂಥ ಸಂದರ್ಭದಲ್ಲಿ ಆ ಧರ್ಮ ಬಂದು ನಿಮ್ಮನ್ನು ಕೈ ಹಿಡಿದು ಮೇಲೆತ್ತುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಯಾವ ರೀತಿಯ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಾ, ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಹೊಂದಿ. ಅಂದರೆ ಅದರಲ್ಲಿ ನಿಮಗೆ ಅನೇಕ ರೀತಿಯ ಒತ್ತಡಗಳಿದ್ದಾವೆ, ಕೆಲವೊಂದು ಸಾರಿ ಅದರಿಂದ ನಿಮಗೆ ತುಂಬ ನೋವು ಆಗ್ತಾ ಇದೆ. ಅಂದರೆ ಒಂಟಿ ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಅಂದರೆ ನೀವು ತುಂಬ ಕಷ್ಟದಲ್ಲಿದ್ದೀರಾ ಆದರೂ ಕೂಡ ಮಕ್ಕಳನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ, ಅಂದರೆ ಒಂದು ದಡವನ್ನು ಸೇರಿಸಬೇಕು ಅಂತೇಳಿ ಹಗಲು ರಾತ್ರಿ ಅಂದೇ ನೀವು ಶ್ರಮ ಪಡ್ತಾ ಇದ್ದೀರಾ, ಒಂದು ಒಳ್ಳೆಯ ಕೆಲಸಕ್ಕಾಗಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ, ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿ ದಡ ಸೇರಿಸಿ ಬಾಬಾ ಅನ್ನುವ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ದಿನನಿತ್ಯ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಬಾಬಾ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ಹೀಲ್ ಮಾಡ್ತಾ ಇದ್ದಾರೆ ಈ ಮಂತ್ರದೊಂದಿಗೆ. ನಿಮ್ಮ ಭಯವನ್ನಾಗಿರ್ಬೋದು, ಇಲ್ಲ ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದಾಗಿ ನೀವು ನರಳಾಡ್ತಾ ಇರುವ ವಿಚಾರದಲ್ಲಾಗಿರ್ಬೋದು, ಇಲ್ಲ ಒಂದು ಕೆಲಸ ಹುಡುಕ್ತಾ ಇರುವ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಬ್ಲಾಕೇಜ್ಗಳಿದ್ದಾವೆ, ನಕಾರಾತ್ಮಕತೆಯ ಒಂದು ಛಾಯೆ ಇದೆ, ಆ ಛಾಯೆಯನ್ನು ನಿಮ್ಮಿಂದ ಹೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಾಬಾ ನಿಮಗೆ ಈ ಮಂತ್ರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಈ ಮಂತ್ರವನ್ನು ನೀವು 33 ದಿನಗಳ ಕಾಲ ದಿನನಿತ್ಯ ಪಠಿಸ್ತಾ ಬಂದರೆ, ಯಾವ ಸಮಯದಲ್ಲೇ ಆಗಲಿ, ನೀವು ಕೆಲಸ ಮಾಡ್ತಾನೆ ಆಗಲಿ, ಆಫೀಸಲ್ಲಿ ಏನಾದರೂ ಬಿಡುವು ಸಿಕ್ಕಾಗಲೇ ಆಗಿರ್ಬೋದು, ಇಲ್ಲ ಮನೆ ಕೆಲಸ ಮಾಡ್ತಾ ಆಗಿರ್ಬೋದು, ನೀವು ಈ ಮಂತ್ರವನ್ನು ಪಠಿಸ್ತಾ ಬಂದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಬರುತ್ತೆ. ಅಂದರೆ ನಿಮ್ಮನ್ನು ಬಾಬಾ ಸಂಪೂರ್ಣವಾಗಿ ಗುಣಪಡಿಸ್ತಾರೆ. ನಿಮ್ಮಲ್ಲಿರುವ ದುರ್ಬಲತೆ ಆಗಿರ್ಬೋದು, ಇಲ್ಲ ಅಸ್ಥಿರತೆ ಆಗಿರ್ಬೋದು, ಇಲ್ಲ ಒತ್ತಡ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ನಕಾರಾತ್ಮಕ ಭಾವ ಆಗಿರ್ಬೋದು, ಇಲ್ಲ ನೀವು ನನ್ನಿಂದ ಏನೂ ಆಗೋದಿಲ್ಲ ಅನ್ನುವ ಕುಗ್ಗುವಿಕೆ ಭಾವ ಆಗಿರ್ಬೋದು, ಇಲ್ಲ ನನಗೇನು ಸಿಗೋದಿಲ್ಲ, ನನ್ನ ಜೀವನ ಇಷ್ಟೇ ಅಂತ ಹೇಳಿ ದುರ್ಬಲತೆಗೆ ಖಿನ್ನತೆಗೆ ಜಾರ್ತಾ ಇದ್ದೀರಾ, ಆ ಎಲ್ಲ ರೀತಿಯ ಗುಣಗಳನ್ನು ನಿಮ್ಮಿಂದ ಹೀಲ್ ಮಾಡ್ತಾರೆ, ಅಂದರೆ ಗುಣಪಡಿಸ್ತಾರೆ. ಅವೆಲ್ಲದರಿಂದ ನಿಮ್ಮನ್ನು ಹೊರಗೆ ತಂದು ನೀವು ಯಾವ ರೀತಿ ಗ್ರೋತ್ ಆಗಬೇಕು, ಯಾವ ದಾರಿಯಲ್ಲಿ ಸಾಗಬೇಕು, ಯಾವ ಅವಕಾಶ ನಿಮಗೆ ಆ ದಾರಿಯಲ್ಲಿ ಹೋದರೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಮೂಡಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಹಾಗೆ ನೀವು ಅನ್ಕೊಂಡಿರುವ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳುತ್ತೆ. ಹಾಗೆ ಈ ವರ್ಷ ನನ್ನ ಮದುವೆ ಆಗಬೇಕು ಅಂತೇಳಿ ಯಾರೆಲ್ಲ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ, ಅವರಿಗೂ ಕೂಡ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆ ನೆರವೇರುತ್ತೆ ಅಂತೇಳಿ. ಹಾಗೆ ಇಲ್ಲಿ ಒಂದು ಪರಿಹಾರ ಕೂಡ ಬರ್ತಾ ಇದೆ ನಿಮಗೆ. ಅಂದರೆ ನೀವು ಅರಿಶಿಣದ ಕೊಂಬನ್ನು ತಗೊಳ್ಬೇಕು, ಅದನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ಒಂದು ದಿನ ಪೂಜೆ ಮಾಡಬೇಕು ಗುರುವಾರದ ದಿನ. ಅದನ್ನು ನಂತರ ಕುಟ್ಟಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಅದನ್ನು ಬಾಬಾರವರ ಮಂದಿರಕ್ಕೆ ಹೋಗಿ, ಇಲ್ಲಾಂದರೆ ಮನೆಯಲ್ಲೇ ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಅದರಲ್ಲಿ ಒಂದು ಚಿಟಿಕೆ ಊದಿಯನ್ನು ಬೆರೆಸಿ ಆ ಅರಿಶಿಣವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಬೇಕು, ತಲೆಯ ನೆತ್ತಿಯ ಮಧ್ಯೆ ಧಾರಣೆ ಮಾಡ್ಕೊಳ್ಬೇಕು, ಹಾಗೆ ಕಂಠದಲ್ಲಿ ಧಾರಣೆ ಮಾಡ್ಕೊಳ್ತಾ ಬಂದರೆ ನಿಮ್ಮ 3 ಚಕ್ರಗಳು ಜಾಗೃತವಾಗ್ತವೆ. ಇದರಿಂದ ನಿಮ್ಮಲ್ಲಿರುವ ದೋಷಗಳು ನಿವಾರಣೆ ಆಗ್ತವೆ. ಹಾಗೆ ನಿಮ್ಮ ವಿವಾಹದಲ್ಲಿ ಯಾವ ರೀತಿ ಅಡ್ಡಿ ಆತಂಕಗಳಾಗ್ತಾ ಇದ್ವೋ ಆ ಎಲ್ಲ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ. ಕೆಲಸ ಬೇಕು ಅಂತೇಳಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ರೋ ಅವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಹಾಗೆ ನಮಗೆ ಶ್ರೇಯಸ್ ಬೇಕು, ಗೆಲುವು ಬೇಕು, ಒಳ್ಳೆಯ ರೀತಿಯಲ್ಲಿ ನಾವು ಜೀವನದಲ್ಲಿ ಮುಂದುವರಿಬೇಕು, ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ರಿಮೂವ್ ಮಾಡ್ಕೊಳ್ಬೇಕು ಅಂತೇಳಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಅರಿಶಿನ ಗುರುವಿನ ಸಂಕೇತವಾಗಿದೆ. ಹಾಗಾಗಿ ಇದನ್ನು ನೀವು ಧಾರಣೆ ಮಾಡಿಕೊಂಡಷ್ಟು ನಿಮ್ಮ
ಜೀವನದಲ್ಲಿ ನೀವು ಅಭಿವೃದ್ಧಿಯ ಕಡೆ ಹೋಗ್ತೀರಾ, ಗುರುವಿನ ಬಲ ನಿಮಗೆ ಸಮೃದ್ಧವಾಗಿ ದಿನನಿತ್ಯ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತಾ ಇದೆ. ಖಂಡಿತವಾಗಿ ನಂಬಿಕೆ ಇಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ. ಅವರ ಶರಣದಲ್ಲಿ ಹೋದವರನ್ನ ಅವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನ ಸರಿಪಡಿಸ್ಕೊಳ್ಬೇಕು, ನಿಮ್ಮ ಪ್ರೀತಿ ಪಾತ್ರರು ಮರಳಿ ಬರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ, ಮಕ್ಕಳು ಸರಿ ಆಗಬೇಕು ಅಂತೇಳಿ ಅವರ ಪರವಾಗಿ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಕರ್ತವ್ಯ ಜವಾಬ್ದಾರಿ ಎಂಬಂತೆ ಅವರ ಸೇವೆಯನ್ನ ಸಮರ್ಪಣಾಪೂರ್ವಕವಾಗಿ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಧರ್ಮವೇ ನಿಮ್ಮನ್ನು ಕಾಪಾಡ್ತದೆ. ನೀವು ಏನು ನಿಮ್ಮ ಜೀವನದಲ್ಲಿ ಒಂದು ಸಂಬಂಧ ಸರಿ ಆಗಬೇಕು ಬಯಸ್ತಾ ಇದ್ದೀರಲ್ಲ, ಅವರು ನಿಮ್ಮ ಬಳಿ ಬರಬೇಕು ಅಂತೇಳಿ ಖಂಡಿತವಾಗಿಯೂ ಅವರು ನಿಮ್ಮ ಬಳಿ ಬಂದೇ ಬರ್ತಾರೆ. ಅವರ ತಪ್ಪಿನ ಅರಿವಾಗುತ್ತೆ. ಈ ಸಮಯದಲ್ಲಿ ನೀವು ಎಷ್ಟು ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡ್ತಿದ್ರೋ ಅವರ ಮನಸ್ಸು ಪರಿವರ್ತನೆ ಆಗ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ. ಅಂದರೆ ನೀವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು ಅವರನ್ನು ಪರಿವರ್ತನೆಗೊಳಿಸ್ತಾ ಇದೆ. ಹಾಗಾಗಿ ಅವರು ಮರಳಿ ಬಂದೇ ಬರ್ತಾರೆ. ಹಾಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಇದರಿಂದ ಅವರು ಪರಿವರ್ತನೆ ಆಗೋದ್ರ ಜೊತೆಗೆ ನಿಮಗೆ ಖುಷಿ ಆಗುವಂತೆ ನಡ್ಕೊಳ್ತಾರೆ. ಅಂದರೆ ನೀವೇ ಅನ್ಕೊಳ್ತೀರಾ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ತಿರುವನ್ನು ಪಡ್ಕೊಂಡ್ರು ಅಂತೇಳಿ. ಆ ರೀತಿಯ ಬದಲಾವಣೆ ಖಂಡಿತ ಆ ಗುರುವು ತರ್ತಾರೆ. ಯಾಕಂದರೆ ನಿಮ್ಮ ವಿಚಾರಗಳು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದಾವೆ ಅಂದರೆ ಅವು ಶುದ್ಧೀಕರಣಗೊಳ್ತಾ ಇದ್ದಾವೆ. ಪರಿಶುದ್ಧವಾಗಿ ಒಂದು ಗೆಲುವಿನ ರೂಪದಲ್ಲಿ, ಸಂತೋಷದ ರೂಪದಲ್ಲಿ, ಉನ್ನತಿಯ ರೂಪದಲ್ಲಿ ನಿಮಗೆ ನೀವು ಇಚ್ಛಿಸುವ ರೂಪದಲ್ಲಿ ನಿಮಗೆ ಸಿಗ್ತವೆ ಈ ಸಮಯದಲ್ಲಿ. ಹಾಗಾಗಿ 3 ತಿಂಗಳ ಕಾಲ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ಹೀಲ್ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ಕೂಡ ಹೀಲ್ ಆಗೋದ್ರಿಂದ ಯಾರ ಕೆಟ್ಟ ದೃಷ್ಟಿ ಕೂಡ ನಿಮಗೆ ಬೀಳೋದಿಲ್ಲ. ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲಾಗಿರ್ಬೋದು ಯಾರಾದರೂ ಕೆಟ್ಟ ದೃಷ್ಟಿ ಹಾಕ್ತಾ ಇದ್ದಾರೆ ಅಂದರೆ ಆ ಗುರು ಅದನ್ನು ಅಲ್ಲೇ ತಡೆ ಹಿಡಿದು ಅದನ್ನು ತಿರುಗು ಬಾಣುವಂತೆ ಅವರ ಮೇಲೆಯೇ ಪ್ರಯೋಗ ಮಾಡ್ತಾರೆ. ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಿತ್ರರಂತೆ ಇದ್ದು ನಿಮ್ಮ ಹಿಂದೆ ಮಾತಾಡ್ಕೊಳ್ಳುವ ಜನರೇ ಆಗಿರ್ಬೋದು, ಅವರನ್ನು ಕೂಡ ಬಾಬಾ ಹಿಮ್ಮೆಟ್ಟಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಅಂದರೆ ಯಾರೇ ನಿಮಗೆ ಏನೇ ಕೆಟ್ಟದ್ದು ಮಾಡ್ಲಿಕ್ಕೆ ಬಂದರೂ ಕೂಡ ಧರ್ಮ ಅನ್ನೋದು ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ಎತ್ತುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ತಿರುವುಗಳನ್ನು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ. ಅಂದರೆ ಯಾವುದೋ ಒಂದು ವ್ಯವಹಾರವನ್ನು ಬೇರೆಯವರಿಗೆ ಸೇಲ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ಅದು ಕೂಡ 3 ತಿಂಗಳಲ್ಲಿ ಆಗುತ್ತೆ. ಈ ಮಂತ್ರವನ್ನು ಜಪಿಸಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಪರಿಹಾರ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಕೆಲವರು ಒಂದು ಮಾಯಾ ಜಿಂಕೆಯನ್ನು ಅರಸಿ ಹೋಗಿ ಕೆಲವೊಂದು ಸಾರಿ ಹಣವನ್ನು ಕಳ್ಕೊಂಡಿದ್ದೀರಾ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಏನು ನಿಮ್ಮದಾಗಿತ್ತೋ ಅದು ನಿಮಗೆ ಬಂದು ಸೇರತ್ತೆ. ನಾನು ಸೇರಿಸ್ತೀನಿ. ನನ್ನಲ್ಲಿ ಪ್ರಾರ್ಥನೆ ಇದೆ ಅಂದರೆ ಖಂಡಿತವಾಗಿಯೂ ನಾನು ಅದನ್ನು ಶುದ್ಧೀಕರಣಗೊಂಡು ಅದರಲ್ಲಿರುವ ಎಲ್ಲ ರೀತಿಯ ಅಡೆತಡೆ ಆಗಿರ್ಬೋದು, ನಕಾರಾತ್ಮಕತೆ ಆಗಿರ್ಬೋದು, ಕೆಟ್ಟದಾಗಿರ್ಬೋದು ಎಲ್ಲವನ್ನು ನಿವಾರಣೆ ಮಾಡಿ ನಿಮ್ಗೇನು ಸಿಗಬೇಕೋ ಅದು ನಿಮ್ಮ ಕಡೆ ಬಂದು ಸೇರುವಂತೆ ಮಾಡ್ತೀನಿ. ಆದರೆ ನೀವು ನನಗೆ ಕೊಟ್ಟ ಮಾತನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಯಾಕಂದರೆ ಪದೇ ಪದೇ ನಾನು ನಿಮಗೆ ಒಳ್ಳೆ ಅವಕಾಶ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಯಾವ ರೀತಿಯ ಹರಕೆಗಳನ್ನು ಮಾಡ್ಕೊಂಡಿದ್ರೋ, ಪ್ರತಿಜ್ಞೆಯನ್ನು ಮಾಡಿದ್ರೋ ಅವುಗಳನ್ನು ಆದಷ್ಟು ಬೇಗನೆ ಈಡೇರಿಸ್ಕೊಳ್ಳಿ. ಹಾಗೆ 3ನೇದಾಗಿ ನೀಲಿ ಬಣ್ಣದ ಶಂಖ ಪುಷ್ಪದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಬಾಬಾರವರು ಇವತ್ತಿನ ದಿನ ಯಾವ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ, ಹಾಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಿದ್ದಾರೆ, ಹಾಗೆ ಅವರ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನು ತುಂಬಿಸ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ಬಾಬಾ ನಿಮ್ಮನ್ನು ಯಾವ ರೀತಿ ಹೀಲ್ ಮಾಡ್ತಾ ಇದ್ದಾರೆ ಅಂದರೆ, ಬಾಬಾ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಗ್ರ್ಯಾಟಿಟ್ಯೂಡನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂದರೆ ನೀವೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಂದರ್ಭ ಇದೇ ಆಗಿದೆ. ಅಂದರೆ ನಿಮ್ಮ ಜೀವನಕ್ಕೆ ಏನು ಒಂದು ಹೊಸದು ಸಿಕ್ಕಿದೆಯೋ, ಇಲ್ಲ ಏನು ಒಂದು ಕೆಟ್ಟದು ರಿಮೂವ್ ಆಗಿದೆಯೋ ಅದೆಲ್ಲದಕ್ಕೂ ನೀವು ಒಂದು ಕೃತಜ್ಞತೆಯನ್ನು ಈ ಬ್ರಹ್ಮಾಂಡಕ್ಕೆ, ಭಗವಂತನಿಗೆ ನೀವು ಸಲ್ಲಿಸಲೇಬೇಕು ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ತಂದೆ ತಾಯಿಗಾಗಿರ್ಬೋದು, ಗುರುವಿಗಾಗಿರ್ಬೋದು, ಹಾಗೆ ಗುರು ಹಿರಿಯರಿಗಾಗಿರ್ಬೋದು, ಇಲ್ಲ ನಿಮ್ಗೆ ಯಾರೋ ಸಹಾಯ ಮಾಡಿದ್ದಾರೆ ಅಂದರೆ ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ನೀವು ಸಲ್ಲಿಸಲೇಬೇಕು. ಯಾಕಂದರೆ ನೀವು ಏನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀರಲ್ಲ ಅದು ಮರಳಿ ನಿಮಗೆ ಸಿಗುತ್ತೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ, ಫಲವಾಗಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೋಸ್ಕರ ಒಂದು ಆಕರ್ಷಕವಾದ ಒಂದು ದ್ವಾರ ತೆರೆದುಕೊಳ್ತಾ ಇದೆ. ಹಾಗಾಗಿ ಆ ದ್ವಾರದಲ್ಲಿರುವ ಈ ಸಮಯದಲ್ಲಿ ಒಂದು ಕೃತಜ್ಞತಾ ಭಾವರಾಗಿ ನೀವು ವರ್ತಿಸಿದಾಗ ಆ ದ್ವಾರದಿಂದ ಬರ್ತಾ ಇರುವ ಎಲ್ಲ ರೀತಿಯ ದೈವಿಕ ಶಕ್ತಿಗಳ ಊರ್ಜೆಗಳು ನಿಮ್ಮನ್ನು ಸಕಾರಾತ್ಮಕವಾಗಿ ಪೋಷಣೆ ಮಾಡೋದ್ರ ಜೊತೆಗೆ ನೀವು ಏನು ಕೇಳ್ತಾ ಇದ್ದೀರಲ್ಲ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಎಲ್ಲ ರೀತಿಯ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡ್ತವೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ಏನೆಲ್ಲ ಪರಿವರ್ತನೆಯಾಗಿದೆಯೋ, ಏನೆಲ್ಲ ಸಿಕ್ಕಿದೆಯೋ, ಹಾಗೆ ನೀವು ಏನೆಲ್ಲ ದೂರ ಮಾಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರೋ, ಇಲ್ಲ ನಿಮ್ಮನ್ನೇ ನೀವು ಒಂದು ಪರಿವರ್ತನೆಯ ಹಂತದಲ್ಲಿ ತಂದಿಟ್ಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕರ್ಮದತ್ತ ನಿಮ್ಮನ್ನು ನೀವು ತಗೊಂಡು ಹೋಗ್ತಾ ಇದ್ದೀರಾ ಅಂದರೂ ಕೂಡ ಇದಕ್ಕೂ ಕೂಡ ನಿಮ್ಮಲ್ಲಾದ ಬದಲಾವಣೆ, ನಿಮ್ಮಲ್ಲಾದ ಪರಿವರ್ತನೆಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಮಯವೇ, ಅದ್ಭುತ ಸಮಯವೇ ಇದಾಗಿದೆ. ನೀವು ಈ ಸಮಯದಲ್ಲಿ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು, ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ ಮತ್ತೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಅಂದರೆ ಯಾರ ಹತ್ರನಾದರೂ ಏನಾದರೂ ಸಹಾಯ ತಗೊಂಡ್ರೆ ಒಂದು ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ನೀವು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಿರಲ್ಲ, ಅದೇ ತರಹ ಭಗವಂತನಿಂದ ನೀವು ಪಡೆದ ಒಂದು ಆಶೀರ್ವಾದಕ್ಕಾಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಸಂದರ್ಭದಿಂದ ಹೊರಗೆ ಬಂದಿರೋ ವಿಚಾರಕ್ಕಾಗಿರ್ಬೋದು, ಈ ಸಮಯದಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಇದರಿಂದ
ನಿಮ್ಮ ಉದ್ಧಾರವಾಗುತ್ತೆ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ. ಅಂದರೆ ಗ್ರೋತ್ ಆಗುತ್ತೆ, ಇನ್ನೂ ನೀವು ಹೆಚ್ಚಿನದನ್ನು ಗ್ರೋತ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು, ಸಂಬಂಧಗಳ ಪರಿವರ್ತನೆಯಲ್ಲಾಗಿರ್ಬೋದು, ಇಲ್ಲ ಒಂದು ತಾಯ್ತನದ ಸುಖದಲ್ಲಾಗಿರ್ಬೋದು, ಇನ್ನು ಯಾವುದೇ ವಿಚಾರದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ ಭಗವಂತ ನಿಮಗೆ ಏನೆಲ್ಲ ಕೊಟ್ಟಿದ್ದಾರಲ್ಲ ಅದಕ್ಕೆ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ಬಾಬಾ ನೀವು ಎಲ್ಲಿ ದಾರಿ ತಪ್ಪಿದಿರೋ, ಯಾವ ತಪ್ಪುಗಳಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ನಿಮ್ಮ ಭಾಗ್ಯದಲ್ಲಿ ನಿಮಗೆ ಸಿಗಬೇಕಾಗಿರೋದ್ರಲ್ಲಿ ಅಡೆತಡೆಗಳನ್ನು ಮಾಡ್ಕೊಂಡಿದ್ರು, ಅವೆಲ್ಲವನ್ನ ಈ ಸಮಯದಲ್ಲಿ ಹೀಲ್ ಮಾಡ್ತಾ ಇದ್ದಾರೆ, ಗುಣಪಡಿಸ್ತಾ ಇದ್ದಾರೆ. ಹಾಗಾಗಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಅಂದರೆ ಯಾರಿಂದನಾದರೂ ನೀವು ಒಂದು ಉಪಕಾರವನ್ನು ಪಡ್ಕೊಂಡಿದ್ದೀರಾ, ಯಾರಾದರೂ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಹರಿಸಿದಾರ ಅಂದರೆ ಖಂಡಿತವಾಗಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನೀವು ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಬ್ಯಾಡ್ ಸಫರಿಂಗ್ ಇದೆಯಲ್ಲ ಅದು ಕ್ಲೋಸ್ ಆಗುತ್ತೆ, ಅಂತ್ಯವಾಗುತ್ತೆ. ಅಂದರೆ ಕೆಟ್ಟ ಅಧ್ಯಾಯಗಳು ಮುಕ್ತಾಯವಾಗ್ತವೆ. ಹಾಗೆ ನಿಮ್ಮ ಹಿಂದಿನ ಜೀವನದಲ್ಲಿ ನಡೆದಿರುವ ಕಹಿ ಘಟನೆಗಳು ಕೂಡ ಅಂತ್ಯಗೊಳ್ಳುತ್ತವೆ. ಅಂದರೆ ನಿಮ್ಮ ಮನಸ್ಸಿನಿಂದ, ಅಂದರೆ ಮನಸ್ಸಲ್ಲಿ ಆ ವಿಚಾರಗಳನ್ನು ಇಟ್ಕೊಂಡು ಇನ್ನೂ ನರಳಾಡ್ತಾ ಇದ್ದೀರಾ, ಆದರೆ ಅವುಗಳನ್ನು ಹೊರಗೆ ಹಾಕುವ ಸುಸಂದರ್ಭ ಇದೇ ಆಗಿದೆ. ಹಾಗಾಗಿ ನೀವು ಗ್ರ್ಯಾಟಿಟ್ಯೂಡ್ ಆಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಕೂಡ ಈ ಸಮಯದಲ್ಲಿ ಕ್ರಿಯೇಟ್ ಆಗಿದೆ. ಅಂದರೆ ಒಂದು ಶುದ್ಧ ಆತ್ಮಗಳು ನಿಮ್ಮ ಜೊತೆ ಸೇರ್ಕೊಂಡಿದ್ದಾವೆ. ಅಂದರೆ ಒಳ್ಳೆಯ ಜನರಾಗಿರ್ಬೋದು, ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಒಳ್ಳೆಯ ರೂಪದಲ್ಲಿ ನಿಮಗೆ ಸಹಾಯ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಪ್ರಯಾಣ ಇದೆಯಲ್ಲ ಅದು ಅಂತ್ಯಗೊಂಡಿದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ಈ ಅಧ್ಯಾಯವನ್ನು ನಿಮ್ಮ ಕೈಯಾರೆ ಬಾಬಾ ಬರೆಸ್ತಾ ಇದ್ದಾರೆ. ಅಂದರೆ ನಿಮ್ಮಿಂದ ಸೇವೆ ಮಾಡಿಸೋದಾಗಿರ್ಬೋದು, ದಾನ ಮಾಡಿಸೋದಾಗಿರ್ಬೋದು, ಧರ್ಮದ ದಾರಿಯಲ್ಲಿ ನಡೆಸುವ ಮೂಲಕ ನಿಮ್ಮ ಈ ಹೊಸ ಅಧ್ಯಾಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪುಣ್ಯದ ಅಧ್ಯಾಯವಾಗಿ ಮಾರ್ಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಪುಣ್ಯವನ್ನು ಅತಿ ಹೆಚ್ಚಾಗಿ ವೃದ್ಧಿ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಅದನ್ನು ಜಮಾ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಅನೇಕ ರೀತಿಯ ಸಫರಿಂಗ್ ಅಂತ್ಯ ಆಗ್ತವೆ. ಅಂದರೆ ಕಠಿಣತೆಗಳಾಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ನಿಮ್ಮ ಜೀವನದಲ್ಲಿರುವ ಒಂದು ಕೆಲವು ಹೋರಾಟಗಳು, ಅಂದರೆ ಅಂತ್ಯನೇ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಕೆಲವು ಹೋರಾಟಗಳಿದಾವಲ್ವ, ಕಠಿಣತೆಗಳಿದಾವಲ್ವ, ಆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ರಿಮೂವ್ ಆಗ್ತವೆ, ಹಿಂದೆ ಸರಿತವೆ. ಯಾಕಂದರೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬಾಬಾ ನಿಮ್ಮ ಕೈಯಾರೆ ಬರೆಸ್ತಾ ಇದ್ದಾರೆ. ಹಾಗಾಗಿ ನೀವು ಆ ಅಧ್ಯಾಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ವಿವೇಕದೊಂದಿಗೆ, ಒಂದು ಆತ್ಮಸಾಕ್ಷಿಯ ಪ್ರೇರಣೆಯೊಂದಿಗೆ, ಹಾಗೆ ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ಆ ಅಧ್ಯಾಯವನ್ನು ಬರಿತಾ ಇದ್ದೀರಾ. ಹಾಗಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳೋದು, ಅಂದರೆ ನಿಮ್ಮ ಭವಿಷ್ಯ ತಾನಾಗಿ ರೂಪುಗೊಳ್ತಾ ಇದೆ, ಅದನ್ನು ಸ್ವಯಂ ನೀವೇ ಬರಿತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ವಿಧಿ ಬರಹವನ್ನು ಕೂಡ ತಿರುವ ಮುರುವ ಮಾಡುವ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಆ ವಿಧಿಯನ್ನು ಕೂಡ ಗಲಿಬಿಲಿಗೊಳಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಹಾನಿ ಆಗೋದ್ರಲ್ಲಿತ್ತು, ನಷ್ಟ ಆಗೋದ್ರಲ್ಲಿತ್ತು, ಅಂದರೆ ಕೆಟ್ಟದ್ದು ಆಗೋದ್ರಲ್ಲಿತ್ತು. ಆದರೆ ನಿಮ್ಮ ಒಂದು ಸಮರ್ಪಣಾ ಭಾವದ ದೃಢ ವಿಶ್ವಾಸ ಇದೆಯಲ್ಲ, ಗುರುವಿನಲ್ಲಿ ಶರಣಾಗಿರುವ ಒಂದು ವಿಶ್ವಾಸ ಇದೆಯಲ್ಲ, ಆ ಗುರು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದು ಆ ವಿಧಿಯನ್ನು ಕೂಡ ಗಲಿಬಿಲಿಗೊಳಿಸಿದೆ. ಅಂದರೆ ಅತ್ಯಂತ ದೊಡ್ಡ ಹಾನಿಯನ್ನು ಸಣ್ಣ ಹಾನಿಯಾಗಿ ಪರಿವರ್ತನೆಗೊಳಿಸಿದೆ. ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಗುರುವು ಮೊದಲು ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ನಂತರ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಅಧ್ಯಾಯಗಳನ್ನು ಸಮಾಪ್ತಿಗೊಳಿಸಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳು ಉಂಟಾಗ್ತವೆ. ಹಾಗೆ ಕೆಲವು ತೀರ್ಮಾನಗಳನ್ನು ನೀವು ಬಿಗಿಯಾಗಿ ತಗೊಳ್ತೀರಾ, ಅದರಿಂದ ಪರಿವರ್ತನೆ ಕೂಡ ಸಿಗುತ್ತೆ. ಈ ಸಂದರ್ಭದಲ್ಲಿ ನೀವು ಒಂದು ದೃಢ ವಿಶ್ವಾಸದಿಂದ ಇರಬೇಕು, ಕೂಗಬಾರ್ದು, ಅಳಬಾರ್ದು, ಹೆದರಬಾರ್ದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂತ ಇದೆ. ಯಾವುದು ಕೂಡ ನಿಂತ ನೀರಲ್ಲ, ಶಾಶ್ವತನೂ ಅಲ್ಲ, ಎಲ್ಲವೂ ಕೂಡ ಒಂದು ಪರಿವರ್ತನೆಯ ಮೂಲಕ ಬದಲಾಗೇ ಆಗುತ್ತೆ. ನನ್ನ ಶರಣದಲ್ಲಿದ್ದೀರಾ ಅಂದರೆ ನಾನು ಯಾವತ್ತಿಗೂ ಕೂಡ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಹಾಗಾಗಿ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು, ನಿಮ್ಮ ಏನನ್ನಾದರೂ ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದರೆ ಅದರಲ್ಲಿರುವ ಅಡೆತಡೆಗಳನ್ನಾಗಿರ್ಬೋದು, ನಕಾರಾತ್ಮಕತೆಯನ್ನಾಗಿರ್ಬೋದು, ಬ್ಲಾಕೇಜ್ಗಳನ್ನಾಗಿರ್ಬೋದು ನಾನು ಎಲ್ಲ ರೀತಿಯಲ್ಲೂ ರಿಮೂವ್ ಮಾಡ್ತೀನಿ. ಈ ಮಂತ್ರವನ್ನು ನಿರಂತರವಾಗಿ ಜಪಿಸಿ ಅಂತೇಳಿ ಈ ಹೀಲಿಂಗ್ ಮಂತ್ರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಬಾಬಾ ಹೇಳ್ತಿದ್ರೆ, ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಶಾಂತವಾಗಿ ಸೌಮ್ಯವಾಗಿ ಜೀವನ ನಿಮಗೆ ಏನನ್ನು ನೀಡಿದೆಯೋ ಅದಕ್ಕೆ ಕೃತಜ್ಞರಾಗಿರಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟದ್ದು ಸಿಕ್ಕಿದೆ ಅಂದರೆ ಅದರಿಂದನೂ ಕೂಡ ಕೆಲವು ಪಾಠಗಳು ಸಿಕ್ಕಿದೆ, ಪರಿವರ್ತನೆ ಸಿಕ್ಕಿದೆ. ಒಳ್ಳೇದು ಸಿಕ್ಕಿದೆ ಅಂದರೆ ಆ ಕ್ಷಣಗಳನ್ನು ನೀವು ಸಂತೋಷವಾಗಿ ಅನುಭವಿಸಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಸಿಕ್ಕಿದೆಯೋ ಅದಕ್ಕೆ ಒಂದು ಕೃತಜ್ಞರಾಗಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಇದರಿಂದ ಕೆಲವು ಅಂತ್ಯವಿಲ್ಲದ ಹೋರಾಟಗಳು ಕೂಡ ಅಂತ್ಯವಾಗ್ತವೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ರೀತಿಯ ಬದಲಾವಣೆಯೊಂದಿಗೆ ನೀವು ಬೇಕಾದದ್ದನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ, ಅಂದರೆ ನಿಮ್ಮನ್ನು ಗುಣಪಡಿಸುವ ಈ ಮಂತ್ರವನ್ನು, ಈ ದಿವ್ಯ ಮಂತ್ರವನ್ನು ದಿನನಿತ್ಯ ನೀವು ಎಡೆಬಿಡದೆ ಪಠಿಸ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗ್ತವೆ. ಹಾಗೆ ನೀವು ಅಂದ್ಕೊಂಡಿರುವ ಕೆಲಸ ಕೂಡ ಆಗುತ್ತೆ. 16 ದಿನಗಳ ಕಾಲ ನಿರಂತರವಾಗಿ ಪಠಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನೀವು ಮುಂದೆ ಆಗೋದೇ ಇಲ್ಲ ಆ ಕೆಲಸ ಅಂತೇಳಿ ಏನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸನೂ ಕೂಡ ಆಗುತ್ತೆ. ಹಾಗೆ ಯಾವೆಲ್ಲ ಆಶೀರ್ವಾದಗಳು ಈ ಸಮಯದಲ್ಲಿ ನಿಮಗೆ ಬೇಕಾಗಿತ್ತು, ಅದರಲ್ಲಿ ಅಡ್ಡಿ ಆತಂಕಗಳಿದ್ವಲ್ವ ಆ ಎಲ್ಲ ಆಶೀರ್ವಾದಗಳು ನಿಮಗೆ ಸಿಗ್ತವೆ.
ಇರ್ತವೆ. ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಈ ಸಮಯದಲ್ಲಿ ಉಡುಗೊರೆಗಳ ರೂಪದಲ್ಲಿ ನಿಮ್ಮ ಮನೆಯನ್ನು ಬಂದು ತಲುಪುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಬದುಕಿದಷ್ಟು ದಿನ ಕೂಡ ಭಗವಂತನಿಗೆ ಕೃತಜ್ಞರಾಗಿರಲೇಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಅವರು ಗುರುವಾಗಿದ್ದಾರೆ, ಹಾಗಾಗಿ ನಮಗೆ ಈ ರೀತಿಯ ಗೈಡೆನ್ಸನ್ನು ಕೊಟ್ಟೇ ಕೊಡ್ತಾರೆ. ಅಂದರೆ ಸರಿದಾರಿಯಲ್ಲಿ ನಡೆಸಿ ಕತ್ತಲೆಯಿಂದ ಬೆಳಕಿನ ನಮ್ಮನ್ನು ಕರ್ಕೊಂಡೋಗಿ ನಮ್ಮ ಜೀವನದಲ್ಲಿ ನಾವು ಏನು ಪಡ್ಕೊಳ್ಬೇಕು ಅಂತ ಇದೀವೋ ಅದನ್ನು ನಮಗೆ ಕೊಡ್ತಾರೆ. ಹಾಗೆ ನಿಮ್ಮ ಜೀವನ ಇಷ್ಟಕ್ಕೆ ಸೀಮಿತ ಅಲ್ಲ, ನೀವು ಇನ್ನೂ ವಿಶೇಷವಾದದ್ದನ್ನು ಪಡ್ಕೊಳ್ಳೋದು ಇದೆ, ಹಾಗೆ ಕಲಿಯೋದು ಇದೆ, ಹಾಗೆ ಇಲ್ಲಿಗೆ ಕೊಡೋದು ಇದೆ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಪರಿವರ್ತನೆಯನ್ನು ತರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗುರುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಅನ್ನುವ ದಿವ್ಯ ಮಂತ್ರವನ್ನು ದಿನನಿತ್ಯ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಿಸಬೇಕು. ಹಾಗೆ 16 ಸಾರಿ ಅದನ್ನು ದಿನನಿತ್ಯ ನೀವು ಬರೆದು ನಿಮ್ಮ ಕೆಲಸವನ್ನು ಶುರು ಮಾಡಬೇಕು. ಬೆಳಗ್ಗೆ ಎದ್ದಾಗಲೂ ಬರೀರಿ, ಹಾಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಬರೆದು ಅದರ ಕೆಳಗೆ ನಿಮ್ಮ ಒಂದು ವಿಶಸ್ ಯಾವುದು ಪೂರ್ಣ ಆಗಬೇಕೋ ಅದನ್ನು ಬರೆದಿಟ್ಟು ಗುರುಗಳಿಗೆ ಒಂದು ಧನ್ಯವಾದವನ್ನು ಅರ್ಪಿಸಿ, ಹಾಗೆ ಈ ಬ್ರಹ್ಮಾಂಡವನ್ನು ಪ್ರೀತಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿ ನೀವು ಮಲಗಬೇಕು. ಈ ರೀತಿ 16 ದಿನಗಳ ಕಾಲ ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಆಗೋದ್ರ ಜೊತೆಗೆ ಕೆಲವು ಇಚ್ಛೆಗಳು ಕೂಡ ಈಡೇರ್ತವೆ. ಹಾಗೆ ನಿಮ್ಮಿಂದ ಕೆಲವು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಜನರಾಗಿರ್ಬೋದು ದೂರ ಆಗುತ್ತೆ. ನಿಮ್ಮ ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್, ಗೈಡೆನ್ಸ್ ಹಾಗೆ ಪರಿವರ್ತನೆಯ ನಿಯಮಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, 16 ದಿನಗಳ ನಂತರ ಅದನ್ನು ಸುಟ್ಟು ಬಿಟ್ಟು ಆ ಬೂದಿಯನ್ನು ಗಾಳಿಯಲ್ಲಿ ಹೂಬಿಡಿ. ಖಂಡಿತವಾಗಿಯೂ ನಿಮ್ಮ ವಿಶಸ್ ಪೂರ್ಣಗೊಂಡಿವೆ ಅನ್ನೋ ರೀತಿಯಲ್ಲಿ ಸಂತೋಷಿಸಿ. ಎಲ್ಲ ರೀತಿಯಲ್ಲೂ ನಿಮಗೆ ಶುಭವೇ ಆಗ್ತಾ ಹೋಗುತ್ತೆ. ನಮ್ಮ ಹಿಂದೆ ಯಾರು ನಿಂತು ಮಾತಾಡ್ತಾ ಇದ್ದಾರೋ ಅದಕ್ಕೂ ಕೂಡ ಒಂದು ಕರ್ಮ ಸೃಷ್ಟಿಯಾಗಿರುತ್ತೆ. ಹಾಗೆ ನಾವು ಯಾರ ಬಗ್ಗೆ ಮಾತಾಡ್ತೀವೋ ಅದಕ್ಕೂ ಕೂಡ ಒಂದು ಕರ್ಮ ಅನ್ನೋದು ಸೃಷ್ಟಿಯಾಗಿರುತ್ತೆ. ಹಾಗೆ ಒಳ್ಳೆಯದನ್ನು ಯೋಚಿಸ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ ಅದು ಕೂಡ ಒಂದು ಕರ್ಮದ ರೂಪದಲ್ಲಿ ನಮ್ಮ ಬೆನ್ನ ಹಿಂದೆಯೇ ನಮ್ಮ ಜೊತೆ ಸಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ, ಒಳ್ಳೆಯ ಉದ್ದೇಶವನ್ನು ನೀವು ಹೊಂದಿ ಮುಂದೆ ಸಾಗದಷ್ಟು ಕೂಡ ನಾನು ನಿಮ್ಮ ಬೆನ್ನ ಹಿಂದೆಯೇ ಸಾಗ್ತಾ ಇರ್ತೀನಿ. ನಿಮ್ಮ ಪುಣ್ಯದ ಗಂಟನ್ನು ಹೊತ್ತು ಅದು ಯಾವ ಸಮಯಕ್ಕೆ ನಿಮಗೆ ಸಿಗಬೇಕು ಅಂತೇಳಿ ನೀವು ಬಯಸ್ತೀರೋ ಆ ಸಮಯಕ್ಕೆ ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ದೃಢವಾದ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾದಾಗ ಮಾತ್ರ ನಾನು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತೀನಿ. ಆಗಾಗ ನಾನು ನಿಮ್ಮ ಕನಸುಗಳ ಮೂಲಕ ಪ್ರತ್ಯಕ್ಷವಾಗ್ತೀನಿ, ಬ್ಲೆಸ್ಸಿಂಗ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಬಾಬಾ ನಿಮಗೆ ಈ ಸಮಯದಲ್ಲಿ ಕನಸಲ್ಲಿ ಬರ್ತಾ ಇರೋದು, ಅದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ. ಹಾಗೆ ನಕಾರಾತ್ಮಕತೆಯಿಂದ ದೂರ ಉಳಿತಾ ಇದ್ದೀರಾ. ಹಾಗೆ ನಿಮ್ಮ ಕುಟುಂಬದಲ್ಲೂ ಕೂಡ ಈಗ ಒಂದು ಬೆಳಕನ್ನು ಕಾಣ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರಿಂದ ನೀವು ಈಗಾಗಲೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಗುರುವಿಗೆ. ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಗ್ರ್ಯಾಟಿಟ್ಯೂಡ್ ಕಾರ್ಡ್ ಬಂದಿದೆ ಸ್ನೇಹಿತರೆ. ಅಂದರೆ ನೀವು ಯಾವ ರೀತಿಯಲ್ಲಿ ಮನಸ್ಥಿತಿಯನ್ನು ಹೊಂದಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮಗೆ ಕೆಲವು ಸಂದೇಶಗಳನ್ನು ಕೊಡ್ತಾರೆ ಸ್ನೇಹಿತರೆ. ಅಂದರೆ ಒಂದು ಒಳ್ಳೆಯ ಉದ್ದೇಶದತ್ತ ನೀವು ಸಾಕ್ತಾ ಇದ್ದೀರಾ. ಅಂದರೆ ಆ ಪ್ರಕೃತಿ ಆಗಿರ್ಬೋದು, ಈ ಸೃಷ್ಟಿ ಆಗಿರ್ಬೋದು, ಭಗವಂತ ಆಗಿರ್ಬೋದು, ಗುರು ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನೀವು ಏನನ್ನಾದರೂ ಪಡ್ಕೊಳ್ಳುವಂತಹ ಅರ್ಹತೆಯನ್ನು ಹೊಂದಲಿಕ್ಕೆ ಸಾಧ್ಯ ಮಾಡಿಕೊಡ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಹಾಗೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಈ ರೀಡಿಂಗನ್ನು ನೀವು ನೋಡ್ತಾ ಹೋದರೆ ನಿಮ್ಮಲ್ಲಿರುವ ಕೆಟ್ಟದನ್ನು ಸ್ವಯಂ ಬಾಬಾರವರೇ ಹೀಲ್ ಮಾಡ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ನೆಲೆಯಾಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಕೂಡ ಒಂದು ಕಾರಣವಿರುತ್ತೆ. ಆ ಕಾರಣ ನಾವು ಕರ್ಮದ ಉದ್ದೇಶದೊಂದಿಗೆ ಬದಲಾಯಿಸ್ಕೊಳ್ತಾ ಹೋದಾಗ ಖಂಡಿತವಾಗಿಯೂ ಆ ಕರ್ಮ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಪ್ರತಿಫಲದ ರೂಪದಲ್ಲಿ ಬಂದೇ ಬರುತ್ತೆ ಮರಳಿ ಅನ್ನೋ ರೀತಿಯಲ್ಲಿ ನೀವು ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡು ಈ ಸಮಯದಲ್ಲಿ ಸಾಕ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಕಾಣ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಹಿಂದೆ ಏನು ನಡೀತಾ ಇದೆ, ಹಾಗೆ ಯಾರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನುವುದು ಮುಖ್ಯ ಅಲ್ಲ. ನೀವು ಯಾವ ಉದ್ದೇಶವನ್ನು ಹೊಂದಿದ್ದೀರಾ, ಯಾವ ದಾರಿಯಲ್ಲಿ ಸಾಗಬೇಕು ಅಂತ ಇದ್ದೀರಾ, ಯಾವ ಲಕ್ಷ್ಯದ ಕಡೆ ಗಮನ ಕೊಡ್ತಾ ಇದ್ದೀರಾ ಅನ್ನೋದು ಮುಖ್ಯವಾಗಿರುತ್ತೆ. ಯಾಕಂದರೆ ನೀವು ಒಬ್ಬ ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ. ಹಾಗಾಗಿ ನಿಮಗೆ ವಿಶೇಷವಾದದ್ದೇ ಸಿದ್ಧವಾಗ್ತಾ ಇದೆ. ಅದನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಗುರು ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನವನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಈ ವಿಚಾರಗಳು ನಿಮಗೆ ರೆಸಿನೇಟ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ರೆಸಿನೇಟ್ ಆಗಿದ್ದರೆ ಒಂದಾದರೂ ವಿಚಾರ ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಬಾಬಾರವರಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.